ಗುಜರಿ ಗೋದಾಮಿಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಲಕ್ಷಾಂತರ ಮೌಲ್ಯದ ಗುಜರಿ ವಸ್ತುಗಳು ಮತ್ತು ಕೆಮಿಕಲ್ ಡ್ರಮ್ಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಗೌರೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೌರೇನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅನಧಿಕೃತ ಸ್ಕ್ರಾಪ್ ಗೋದಾಮುಗಳು ತಲೆ ಎತ್ತಿವೆ. ಇಂದು ಅಂತಹದ್ದೇ ಒಂದು ಗೋದಾಮಿಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಲಕ್ಷಾಂತರ ಮೌಲ್ಯದ ಕೆಮಿಕಲ್ ಡ್ರಮ್ಗಳು ಮತ್ತು ಪ್ಲಾಸ್ಟಿಕ್ ಹಾಗೂ ಸ್ಕ್ರಾಪ್ ಬೆಂಕಿಗೆ ಆಹುತಿಯಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ದೌಡಾಯಿಸಿ ಬೆಂಕಿ ನಂದಿಸಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಆನೇಕಲ್ ಸಮೀಪದಲ್ಲಿ ದೊಡ್ಡ ಮಟ್ಟಕ್ಕೆ ಸ್ಕ್ರಾಪ್ ಗೋಡನ್ಗೆ ಬೆಂಕಿ ಎತ್ತಿ ಉರಿತಾರಂಥದ್ದು. ಸಮಸ್ಯೆ ಏನಂತಂದ್ರೆ 3 ಗಂಟೆಯಿಂದ ಬೆಂಕಿ ಎತ್ತಿ ಉರಿತಾ ಇದ್ರು. ಒಂದೇ ಒಂದು ಅಗ್ನಿಶಾಮಕ ದಳ ಸಿಬ್ಬಂದಿಯ ವಾಹನ ಆನೇಕಲ್ಲಿಂದ ಬಂದಿದೆ. ಅದನ್ನು ಹೊರತುಪಡಿಸಿ ಇಲ್ಲಿ ತನಕ ಬಂದಿಲ್ಲ. ಆ ಕಡೆ ನಾವು ಬಲಭಾಗಕ್ಕೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಜನ ಇಲ್ಲಿ ನಿಂತಿದ್ದಾರೆ. ಜೊತೆಗೆ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಒಂದು ವಾಹನ ಮಾತ್ರ ಬಂದಿದೆ. ಆದ್ರೆ ಇಲ್ಲಿ ತನಕ ಯಾವುದೇ ವಾಹನ ಬಂದಿಲ್ಲ. 2 ಗಂಟೆ ಆಯ್ತು ಬೆಂಕಿ ತಗಲಿ. ಇಲ್ಲಿ ತನಕನೂ ಸಹ ಯಾವುದೇ ಪೊಲೀಸ್ ಅಧಿಕಾರಿಗಳಾಗ್ಬೋದು ಅಥವಾ ಸಿಬ್ಬಂದಿಗಳಾಗ್ಬೋದು ಅಥವಾ ಅಗ್ನಿಶಾಮಕ ದಳದ ಆನೇಕಲ್ನ ಒಂದು ವಾಹನವನ್ನ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನೂರಾರು ಜನ ಸೇರಿದ್ದಾರೆ. ಎಲ್ಲರೂ ಸಹ ಇಲ್ಲಿನ ಸ್ಕ್ರಾಪ್ ಗೋಡನ್ ಅನಧಿಕೃತವಾಗಿ ಸ್ಕ್ರಾಪ್ ಗೋಡನ್ ನಿರ್ಮಾಣ ಮಾಡ್ಕೊಂಡು ಇಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಯಾವ ಮಟ್ಟಕ್ಕೆ ಬೆಂಕಿ ಉರಿತಾ ಇದೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಸ್ಕ್ರಾಪ್ ಗೋಡನ್ಗೆ ಬೆಂಕಿ ಬಿದ್ದರೆ ಈ ಮಟ್ಟಕ್ಕೆ ಆಗಲ್ಲ. ಆದ್ರೆ ಕೆಲವೊಂದ್ ಕಡೆಗೆ ಜಿಗಣಿ ಕೈಗಾರಿಕಾ ಪ್ರದೇಶ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು ಅಥವಾ ಸುತ್ತಮುತ್ತಲಿನ ಕೈಗಾರಿಕೆಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನ ತೆಗೆದುಕೊಂಡ್ಬಂದು ಇಲ್ಲಿ ಹಾಕಿ ಶೇಖರಣೆ ಮಾಡಿದ್ರು ಅಂತೇಳಿ ಒಂದು ಮಾಹಿತಿ ಸ್ಥಳೀಯ ಸಿಗ್ತಾರಂತೂ. ಅಂದ್ರೆ ಸುಮಾರು ಈ ಒಂದು ಪ್ರದೇಶದಿಂದ ಸುಮಾರು 4-5 ಗ್ರಾಮಗಳಿದಾವೆ. ಎಷ್ಟಿತ್ತು ಸರ್ ವಸ್ತುಗಳು? ಗೊತ್ತಿಲ್ಲ. ಹೋಗಿಲ್ಲ, ಲಾಸ್ ಆಗಿದೆ, ತುಂಬಾ ಲಾಸ್ ಆಗಿದೆ. ಇನ್ನು 10 ಉರಿತಾ ಇದೆ. ಇಲ್ಲ, ಉರಿತಾನೆ ಇದೆ, ತುಂಬಾ ಲಾಸ್ ಆಗಿದೆ. ಆಲ್ಮೋಸ್ಟ್ ಎಷ್ಟು ಎಕರೆ ಇದೆ ಸರ್? ಅದು ಅನೇಕಲ್ ದೇಶಗಳು ಒಂದೇ ಗಾಡಿ ಇರೋದು. ಎಲ್ಲ 15 ವರ್ಷದ್ದು ಸ್ಟಾಪ್ ಮಾಡೋರೆ. ದೇಶಗಳು ಒಂದೇ ಗಾಡಿ ಇರೋದು. ಆಮೇಲೆ ಇಲ್ಲಿ ಬಂದು ನೋಡ್ಕೊಂಡು ನೋಡ್ಕೊಂಡು ಎಲೆಕ್ಟ್ರಿಸಿಟಿನ ಗಾಡಿ ಕರ್ಸ್ಕೊಂಡ್ವಿ. ಆಮೇಲೆ ಅಜಿನಾಪುರದಿಂದ ಒಂದು ಕರ್ಸ್ಕೊಂಡಿದ್ವಿ. 3 ಗಾಡಿ ಕೆಲಸ ಮಾಡ್ತೀವಿ. ಜನ ಸಿಬ್ಬಂದಿ ಸರ್ ಒಂದು 17 ಜನ ಇದ್ದಾರೆ. ಈಗ ಸುಮಾರು 3 ಗಂಟೆಯಿಂದ ನಡೀತಾ ಇದೆ. ಬೆಂಕಿ ಹತ್ತೋಟಿಗೆ ಗೊತ್ತಿಲ್ಲ ಅಂತ ಇವಾಗ ನೀವೇ ನೋಡಿದ್ರೆ ಸರ್, ಫುಲ್ಲು ಬೆಂಕಿ ಇತ್ತು. ಕಂಟ್ರೋಲ್ ಬಂದಿದೆ ಇವಾಗ. ಸರ್ ಒಳಗಡೆ ಯಾರು ಏನು ತೊಂದರೆ ಇಲ್ಲ. ಎಲ್ಲ ಸೇಫ್ ಆಗಿದೆ. ಎಲ್ಲ ಸೇಫ್ ಇದೆ. ಎಲ್ಲ ಒಂದ್ ಕಡೆ ಯಾವ್ದೋ ಒಂದು